ಬೀದರ್ ಜಿಲ್ಲೆಯಲ್ಲಿ 6 ತಿಂಗಳಲ್ಲಿ 44 ಜನರಿಗೆ ಡೆಂಗಿ ಕಂಡು ಬಂದಿದೆ. 44 ಪ್ರಕರಣಗಳು ಕಂಡು ಬಂದಿದೆ. ಇದರಿಂದಾಗಿ ಬೀದರ್ನಲ್ಲಿ ಜನರಲ್ಲಿ ಆತಂಕ ಶುರುವಾಗಿದೆ. ಸ್ವಚ್ಛತೆ ಮೇಂಟೈನ್ ಮಾಡಿಲ್ಲ. ಮೇನ್ ಆಗಿ ಬೀದರ್ನಲ್ಲಿ ಅದು ಡಿಸಿ ಆಫೀಸ್ ಹತ್ರ ಇರ್ಬೋದು ಅಥವಾ ರೈಲ್ವೆ ನಿಲ್ದಾಣದ ಹತ್ರ ಇರ್ಬೋದು, ಇಲ್ಲೆಲ್ಲ ಹೈಜೀನ್ ಮೇಂಟೈನ್ ಮಾಡಿಲ್ಲ, ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿಲ್ಲ. ಇಲ್ಲೇ ಜಾಸ್ತಿ ಜನ ಬರೋವಂಥದ್ದು. ಆದರೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ ಎಷ್ಟು ಗಲೀಜಾಗಿದೆ ಅಲ್ಲಿ ರೈಲ್ವೆ ನಿಲ್ದಾಣ ಸುತ್ತಮುತ್ತ ಮತ್ತು ಡಿಸಿ ಆಫೀಸ್ ಸುತ್ತಮುತ್ತ. ಅಲ್ಲೇ ಇಷ್ಟೊಂದು ಗಲೀಜಿದ್ರೆ ಇನ್ನು ಉಳಿದ ಸ್ಥಳಗಳಲ್ಲಿ ಪರಿಸ್ಥಿತಿ ಏನಿರ್ಬೋದು? ಬೀದರ್ನಲ್ಲಿ ಇಡೀ ನಗರ ಅಲ್ಲಲ್ಲಿ ಅದೆಷ್ಟು ಗಲೀಜು ತುಂಬಿಕೊಂಡಿದೆ, ಯಾವ ರೀತಿ ಸೊಳ್ಳೆಗಳ ವಾಸಸ್ಥಾನ ಆಗಿದೆ ಅನ್ನೋದನ್ನ ನೋಡ್ಬೋದು. ಸ್ವಚ್ಛತೆ ಇಲ್ಲದೆ ಇರೋದ್ರಿಂದ ಸಾರ್ವಜನಿಕರಿಗೆ ಡೆಂಗಿ ಆತಂಕ ಕಾಡ್ತಾ ಇದೆ. ನೂತನ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಡೆಂಗಿ ವಿಚಾರವಾಗಿ ಮಾತನಾಡಿದ್ದಾರೆ. ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗಿದೆ, ಸ್ವಚ್ಛತೆ ಮೇಂಟೈನ್ ಮಾಡ್ತಾ ಇಲ್ಲ, ಹಾಗಾಗಿ ಡೆಂಗಿ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಇದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರದ ವಿರುದ್ಧ ಮಂಜುನಾಥ್ ಗುಡುಗಿದ್ದಾರೆ. ಬಿಬಿಎಂಪಿ ಹಾಗೂ ನಗರಾಭಿವೃದ್ಧಿ ಇಲಾಖೆ ವಿರುದ್ಧ ಕೂಡ ಗುಡುಗಿದ್ದಾರೆ. ಡೆಂಗಿ ಹಾಟ್ಸ್ಪಾಟ್ ಆಗ್ತಾ ಇದೆ ಬೆಂಗಳೂರು ಅಂತ ಏನೇನು ಹೇಳಿದ್ರು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಕೇಳಿ. ದಿನೇ ದಿನೇ ಡೆಂಗಿ ಆತಂಕ ಜಾಸ್ತಿ ಆಗ್ತಿರ್ತಕ್ಕಂಥದ್ದು. ಈ ಕುರಿತಂತೆ ಸರ್ಕಾರ ಕೂಡ ಕ್ರಮ ಕೈಗೊಳ್ತಿದೆ, ಆದರೆ ಆ ಕ್ರಮಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮಾತು. ಹಾಗಿದ್ರೆ ಸರ್ಕಾರ ಮುಂದೆ ಯಾವೆಲ್ಲ ಕ್ರಮಗಳನ್ನು ತಗೋಬೇಕು ಮತ್ತು ಡೆಂಗಿ ನಿಯಂತ್ರಣಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ವಿಚಾರವಾಗಿ ಅವರನ್ನೇ ಮಾತಾಡ್ತೋಣ. ಇವಾಗ ಈ ಡೆಂಗಿ ಫೀವರ್ದು ಏನು ನಿಯಂತ್ರಣ ಏನಿದೆ, ನೀವು ಸಮರ್ಪಕವಾಗಿ ಸೊಳ್ಳೆಗಳ ನಿಯಂತ್ರಣ ಮಾಡಬೇಕಾಗುತ್ತೆ. ಈ ಸೊಳ್ಳೆಗಳ ನಿಯಂತ್ರಣ ಮಾಡಬೇಕಾದ್ರೆ ನಾವು ಕರೆಕ್ಟಾಗಿ ಸ್ಪ್ರೇ ಮಾಡಬೇಕಾಗುತ್ತೆ. ಹೆಚ್ಚು ಸಿಬ್ಬಂದಿಯವ್ರನ್ನ ನಾವು ರೆಕ್ರೂಟ್ ಮಾಡ್ಕೋಬೇಕು. ಇದಕ್ಕೆ ಕಾಂಟ್ರಾಕ್ಟ್ ಬೇಸಿಸ್ ಆದರೂ ಪರವಾಗಿಲ್ಲ. ಯಾಕೆಂದರೆ ಇವತ್ತು ಬೆಂಗಳೂರಲ್ಲೇ ಪ್ರತಿದಿನ ಸುಮಾರು 600ರಿಂದ 700 ಜನರಿಗೆ ಇವತ್ತು ಡೆಂಗು ಫೀವರ್ ಸೋಂಕು ತಗುಲ್ತಾ ಇದೆ. ನಂತರ ಇದಕ್ಕೆ ಮೂಲತಃ ಕಾರಣ ಯಾಕೆ ಇವತ್ತು ಸೊಳ್ಳೆಗಳ ಉತ್ಪತ್ತಿಯ ತಾಣಗಳು ಯಾಕೆ ಕ್ರಿಯೇಟ್ ಆಗಿದೆ ಅಂದರೆ, ಯಾವುದೇ ಒಂದು ಈ ಕಾಮಗಾರಿಗಳು ಸರಿಯಾಗಿ ಆನ್ ಟೈಮ್ ಆಗ್ತಾಯಿಲ್ಲ. ಫ್ಲೈಓವರ್ ಆಗ್ಬೋದು, ಅಂಡರ್ಪಾಸ್ ಆಗ್ಬೋದು, ಬ್ರಿಡ್ಜಸ್ ಆಗ್ಬೋದು, ರೋಡ್ ಆಗ್ಬೋದು. ಸೊ ಎಲ್ಲ ಅರ್ಧಕ್ಕೆ ಕಾಮಗಾರಿಯಾಗಿ ಅಲ್ಲೇ ನಿಲ್ಲಿಸಿದ್ದಾರೆ, ಅಲ್ಲೆಲ್ಲ ನೀರು ಸೇರ್ತಾ ಇದೆ. ಆಮೇಲೆ ಕೆಲವೆಲ್ಲ ಇದು ನಮ್ಮ ಜನರುಗಳು ಕೂಡ ಅಷ್ಟೇ, ಕೆಲವು ಈ ವರ್ಕ್ ಪ್ಲೇಸಸ್ಸಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಡ್ರಮ್ಮಲ್ಲಿ ನೀರಿರುತ್ತೆ ಅಥವಾ ಬಕೆಟಲ್ಲಿ ನೀರಿರುತ್ತೆ. ನಂತರ ಈ ವಾಟರ್ ಕಪ್ಸ್ ಆಗ್ಬೋದು. ಅಂದರೆ ತ್ಯಾಜ್ಯ ಈ ನಿರ್ವಹಣೆ ಕೂಡ ಸರಿಯಾಗಿ ಆಗಬೇಕು. ಗಾರ್ಬೇಜ್ ಡಿಸ್ಪೋಸಬಲ್ಲು ಕೂಡ ಸರಿಯಾಗಿ ಆಗಬೇಕಾಗುತ್ತೆ. ಸೊ ಅದರಿಂದ ಇವತ್ತು ಈ ಸೊಳ್ಳೆ ಉತ್ಪತ್ತಿಯ ತಾಣಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸರ್ಕಾರದ ಇದು ನಮ್ಮ BBMP ಆಗ್ಬೋದು, ನಗರಾಭಿವೃದ್ಧಿ ಇಲಾಖೆ ಆಗ್ಬೋದು, ಜಿಲ್ಲಾ ಪಂಚಾಯತ್ ಇಲಾಖೆಗಳಾಗ್ಬೋದು, ಎಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಇವತ್ತು ಈ ಸೋಂಕು ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರೋದ್ರಿಂದ, ಯಾಕೆಂದರೆ ಕೋವಿಡನ್ನು ನಾವು ಪ್ಯಾಂಡಮಿಕ್ ಅಂತ ನಾವು ಡಿಕ್ಲೇರ್ ಮಾಡಿ ನಾವು ಆದಿಯಲ್ಲಿ ನಾವು ಅದನ್ನು ಟ್ರೀಟ್ ಮಾಡಿದ್ವಿ. ಅದೇ ರೀತಿ ಇದನ್ನು ಇವತ್ತು ಡೆಂಗು ಕೂಡ ನಾವು ಸ್ಟೇಟ್ ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕಾಗತ್ತೆ. ಒಂದು ವಾರ್ ರೂಮ್ ಕೂಡ ಮಾಡಬೇಕಾಗತ್ತೆ ಮತ್ತು ಒಂದು ಟಾಸ್ಕ್ ಫೋರ್ಸ್ ಕೂಡ ಮಾಡಬೇಕಾಗತ್ತೆ. ಮತ್ತು ಜನರಿಗೆ, ಮಧ್ಯಮ ವರ್ಗದ ಜನರಿಗೆ ಮತ್ತು ಸ್ಲಮ್ಸಲ್ಲಿ ಇರೋರಿಗೆ ಮತ್ತು ಈ ಗ್ರೂಪ್ ಹೌಸಿಂಗ್ ವಠಾರಗಳು ಅಂತೀವಿ, ಸಣ್ಣ ಸಣ್ಣ ವಠಾರಗಳಲ್ಲಿ ವಾಸ ಮಾಡೋರಿಗೆ ನಾವು ಇದು ಮಸ್ಕಿಟೋ ಕರ್ಟನ್ ಅಂದರೆ ಸೊಳ್ಳೆ ಪರದೆಗಳನ್ನು ಕೊಡಬೇಕಾಗುತ್ತೆ. ಮತ್ತು ಈಗಾಗಲೇ ಈ ಡೆಂಗು ಫೀವರ್ದು ಟ್ರೀಟ್ಮೆಂಟು ಬಹಳ ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಚಿಕಿತ್ಸೆ ಬಹಳ ದುಬಾರಿಯಾಗಿದೆ. ಅದರಿಂದ ನಾವು ಕೋವಿಡ್ ನಿರ್ವಹಣೆ ಸಂದರ್ಭದಲ್ಲಿ ಸರ್ಕಾರನೇ ಅವರ ಚಿಕಿತ್ಸಾ ವೆಚ್ಚ ಭರಿಸ್ತಲ್ಲ, ಅದೇ ರೀತಿ ಇವತ್ತು ಡೆಂಗು ಫೀವರ್ ಇದು ಚಿಕಿತ್ಸೆಯನ್ನು ಕೂಡ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಸರ್ಕಾರನೇ ಅದರ ವೆಚ್ಚವನ್ನು ಭರಿಸಬೇಕು. ಅದಕ್ಕೆ ಒಂದು ಕಮಿಟಿ ಮಾಡಿ ಎಷ್ಟು ಒಂದು ಲಿಮಿಟ್ ಕ್ಯಾಪ್ ಮಾಡ್ಬೋದು, ಇಷ್ಟು ಹಣ ಕೊಡ್ತೇವೆ ಅಂತ. ಹಾಗೆಯೇ ಪ್ರತಿ ಬಾರಿನೂ ಕೂಡ ಬೆಂಗಳೂರಲ್ಲಿ ಡೆಂಗಿ ಬರ್ತಾನೆ ಇರುತ್ತೆ. ಈಗೂ ಕೂಡ ಜಾಸ್ತಿ ಆಗ್ತದೆ. ಶುಚಿತ್ವ ಅಂತಕ್ಕಂಥ ಬೆಂಗಳೂರಿನಲ್ಲಿ ತಮಗೆ ಅನಿಸಿದೆ ಸರ್, ಕಡಿಮೆ ಆಗಿದೆ ಅಂತ? ಹೌದು, ಶುಚಿತ್ವ ಕಡಿಮೆ ಆಗಿದೆ, ಗಾರ್ಬೇಜ್ ಸಿಟಿ ಆಗಿದೆ. ಈ ತ್ಯಾಜ್ಯಗಳು ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ, ಡಿಸ್ಪೋಸಲ್ ಆಗಬೇಕು. ಸೊ ಅಲ್ಟಿಮೇಟ್ಲಿ ಇದು ಅದೇ ಹೈಜೀನ್, ಶುಚಿತ್ವಕ್ಕೆ ಎಷ್ಟು ಮಹತ್ವ